ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂಸತ್ ಭವನದಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದ ಗೃಹ ಸಚಿವರನ್ನ ಸಚಿವ ಸಂಪುಟದಿಂದ ಕೈಬಿಡಬೇಕು, ಅಮಿತ್ ಶಾ ಅವರನ್ನ ಕೈಬಿಡಬೇಕು, ಅವರು ಇಡೀ ದೇಶದ ಜನರ ಕ್ಷಮೆ ಕೇಳಬೇಕು ಅಂತ ಹೇಳಿ ಇವತ್ತು ಗದಗ ಜಿಲ್ಲಾ ಕೇಂದ್ರದಲ್ಲಿ ಪ್ರಗತಿಪರರು, ದಲಿತ ಸಂಘಟನೆಗಳು, ಆಟೋ ಸಂಘಟನೆಗಳು ಸೇರಿ ಅನೇಕ ಸಂಘಟನೆಗಳು ಇವತ್ತು ಗದಗ ಬಂದ್ ಮಾಡಿದರು. ಬಹುತೇಕ ಅವರ ಆಕ್ರೋಶ ಎಷ್ಟಿತ್ತು ಅಂದರೆ ಅಮಿತ್ ಶಾ ಅವರ ಭಾವಚಿತ್ರವನ್ನು ಬೆಂಕಿ ಹಚ್ಚಿದರು. ಆಮೇಲೆ ಹಲಿಗೆ ಬಾರಿಸಿದರು. ಅಂಬೇಡ್ಕರ್ ಬಗ್ಗೆ ಈ ರೀತಿ ಮಾತಾಡಿದ ಗೃಹ ಸಚಿವರನ್ನ ಹೊರಗೆ ಹಾಕಬೇಕು. ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಏನಾದರೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೌರವ ಕೊಡದಿದ್ರೆ ಅಮಿತ್ ಶಾ ಅವರನ್ನ ಮೊದಲು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅಂತ ಆಗ್ರಹ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಅಂದ್ರೆ ಚಂದ್ರಕಾಂತ್ ಚವ್ಹಾಣ್ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಜೈ ಕರ್ನಾಟಕ ರಾಜ್ಯ ಸಂಘಟಕರು, ಅಮಿತ್ ಶಾ ಅವರು ಸಂವಿಧಾನ ಮತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಕ್ಕಿಂತ ದೊಡ್ಡವರಲ್ಲ, ಅವರನ್ನ ಮೊದಲು ಹೊರಗೆ ಹಾಕಬೇಕು ಸಚಿವ ಸಂಪುಟದಿಂದ ಅಂತ ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಬಹುತೇಕ ದಲಿತ ಸಂಘಟನೆಗಳು ಮಾತಾಡಿದ್ದಾರೆ. ಬೆಳಗಿಂದ ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ. ಸರ್ಕಲ್ದಲ್ಲಿ ಮತ್ತು ಬೇರೆ ಬೇರೆ ಕಡೆ ಅಂಗಡಿ ಮುಗ್ಗಟ್ಟುಗಳು ತಾವಾಗೇ ಬಂದ್ ಮಾಡಿದ್ರು. ಕೆಲವರು ಬಹಳ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ದೇಶದ ಶಿಲ್ಪಿ ಅವರು, ಸಂವಿಧಾನ ಶಿಲ್ಪಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಬಂದು ಭಾಗಶಃ ಯಶಸ್ವಿ ಆಗಿದೆ. ಏನೇನು ಎಲ್ಲೆಲ್ಲಿ ನಡೀತು ಅದನ್ನೆಲ್ಲ ದೃಶ್ಯಾವಳಿಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ. ಯಾರ್ಯಾರು ಏನೇನು ಮಾತಾಡಿದ್ದಾರೆ, ಮತ್ತೆ ದೇಶ ಕಟ್ತೇವೆ ನಾವು ಅಂತ ಸರ್ಕಲ್ ಅಲ್ಲಿ ಹಾಡ್ತಾ, ಅಂಬೇಡ್ಕರ್ನ ಹೊಗಳ್ತಾ, ಅಮಿತ್ ಶಾ ಅವ್ರನ್ನ ತೆಗಳ್ತಾ ಇವತ್ತು ಪ್ರತಿಭಟನೆ ಮಾಡಿದ್ರು ಬಹಳ ಅರ್ಥಪೂರ್ಣವಾಗಿ. ಮತ್ತೆ ಶಾಲಾ ಕಾಲೇಜುಗಳು ಬಂದ್ ಘೋಷಣೆ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಕೆಲವೊಂದಿಷ್ಟು ಏನು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೇ ಇರುವಂತದ್ದು ನಾನು ಆಮೇಲೆ ಹೇಳ್ತೀನಿ. ಈಗ ಮೊದಲು ಎಲ್ಲೆಲ್ಲಿ ಪ್ರತಿಭಟನೆ ನಡೀತು, ಹೇಗೆ ನಡೀತಾ, ಅದೆಲ್ಲ ದೃಶ್ಯಗಳನ್ನು ನಿಮಗೆ ಕಾಣಿಸ್ತೀನಿ. ಸಂಪುಟದಿಂದ ಅಮಿತ್ ಶಾನ ಕೈ ಬಿಡಲೇಬೇಕು. ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಪೊಲೀಸ್ ಇಲಾಖೆ ಕೂಡ
ಸಾಕು. ನಿಮ್ಗೆ 7 ಜನಗಳ ಸ್ವಲ್ಪ ಯಾರಿಗೆ ಬೇಕಾಗಿತ್ತು ನಿಮ್ ಸ್ವರ್ಗ ಮಾರಾಯ ಅಂತ ಅಮಿತ್ ಶಾ ವಿರುದ್ಧ ಇವತ್ತು ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಳ ಸಮುದಾಯಗಳಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ದೇವರಿಗಿಂತ ಅತಿ ದೇವರಾಗಿದ್ದಾರೆ ನನಗೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಯಾರು ಅನ್ನ ಹಾಕ್ತಾರ ಅವ್ರ ದೇವೇ, ಯಾರಿಗಾರು ತೊಂದ್ರೆ ಆದಾಗ ಒಬ್ಬ ವ್ಯಕ್ತಿ ಸಾಯಂತಪ್ಪ ದೇವ್ರು ಬಂದಾಗ ಹಾಕ್ತೀವಿ. ಅದ್ರ ಅರ್ಥ ಏನು? ಇದು ಮಾನವೀಯ ಮೌಲ್ಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದೊಳಗೆ ಎಲ್ಲವನ್ನು ಕೊಟ್ಟಾರೆ. ಹಾಗಾಗಿ ಅವ್ರು ಸಾಯಲಿಲ್ಲ. ಇದು ಸನಾತನ ಧರ್ಮದಿಂದ ಬಂದಿರತಕ್ಕಂಥವ್ರು. ಅದು ಇವತ್ತು ಅದು ಒತ್ತಾಯ ಇರ್ತಲ್ಲ, ಅದು ನಿಜವಾಗಲೂ ಈಡೇರಬೇಕಂತ ನಾವು ಕೇಂದ್ರ ಸರ್ಕಾರಕ್ಕೆ ಸನ್ಮಾನ್ಯ ರಾಷ್ಟ್ರಪತಿಗಳಿಗೆ ನಾವು ಈ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಸಮಸ್ತ ದಲಿತ ಸರ್ಕಾರಕ್ಕೆ ಹೋಗೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ನಿನ್ನೆ ದಿವಸ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ಶಾಲಾ ಕಾಲೇಜುಗಳು ಬಂದ್ ಮಾಡ್ರಿ, ಏನಾರ ಅನಾಹುತ ಆದ್ರೆ ನೀವ ಕಾರಣ ಅಂತೇಳಿ. ಇವತ್ತ ಮುಳುಗಲ್ ನಾಟಕದಾಗ ಹೋರಾಟ ಮಾಡೋ ಸಂದರ್ಭದಲ್ಲಿ ಆಗ್ತಕ್ಕಂಥ ಘಟನೆ ಆಗಿದೆ ಶಾಲಾ ಕಾಲೇಜು ಬಸ್ಗಳ. ಇವತ್ತು ಗಾಡಿ ಒಂದು ಮಗು ಸಾಯತಕ್ಕಂಥ ಕೆಲಸ ಆಗ್ತಿತ್ತು, ಸ್ಕೂಲ್ ಹುಡುಗಿ. ಅದಕ್ಕೆ ನೇರವಾಗಿ ಜಿಲ್ಲಾಧಿಕಾರಿಗಳವರೇ ಕಾರಣ ಅನ್ನೋದು ಹೇಳ್ಬೇಕಾಗತ್ತ. ದಯವಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ, ಈಗೂ ಕಾಲ ಮಿಕ್ಕಿಲ್ಲ. ಎಲ್ಲಾ ಕಡೆ ರಜೆ ಘೋಷಣೆ ಆಗಿದೆ, ಗುಲ್ಬರ್ಗದಲ್ಲಿ ಆಗಿದೆ. ನೀವು ರಜೆ ಘೋಷಣೆ ಮಾಡ್ರಿ, ಇಲ್ಲಂದ್ರೆ ನೀವು ರಜೆ ಘೋಷಣೆ ಇದ್ದೀರಾ, ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧಿ ಅನ್ನೋದು ಹೇಳ್ಬೇಕಾಗತ್ತ. ನಾವು ಇವತ್ತ ಹೋರಾಟಗಾರರು ನಿಮ್ಗೆ ವಿನಂತಿ ಮಾಡ್ತೀವಿ, ಮುಂದೆ ಏನಾರ ಅನಾಹುತ ಅಂದ್ರೆ ನೀವೇ ಕಾರಣ. ಅದಕ್ಕೆ ನಾವ್ಯಾರು ಹೋರಾಟಗಾರ ಕಾರಣ ಅಲ್ಲ. ನಾವು ನಿಮಗ ಒಂದು ಅರ್ಧ ತಾಸು ಟೈಮ್ ಕೊಡ್ತೀವಿ, ಅಷ್ಟರೊಳಗೆ ನೀವು ಘೋಷಣೆ ಹಾಕ್ರಿ ಶಾಲಾ ಕಾಲೇಜುಗಳು. ನೀವು ಏನೋ ಒಂದ್ ತಾಸಾಗ ಘೋಷಣೆ ಹಾಕ್ತಾ ಇದ್ದೀರಾ, ನಾವು ಜಿಲ್ಲಾಡಳಿತಕ್ಕೆ ಮುಖ್ಯ ಹಾಕ್ತಕ್ಕಂಥ ಕೆಲಸ ಮಾಡಬೇಕಾಗತ್ತೆ ಹೋರಾಟಗಾರರು. ಇದನ್ನ ತಿಳ್ಕೊರಿ, ಹೋರಾಟ ಅಲ್ಲ ಹತ್ತಗುವಂತ ಕೆಲಸ ಮಾಡಬೇಡ್ರಿ. ಹೋರಾಟಗಾರ ಸಾಮಾನ್ಯ ಅಲ್ಲ.
ಬ್ಯಾನರ್ ತೋರಿ, ಇದೊಂದು ಬ್ಯಾನರ್, ಇದೊಂದು ಬ್ಯಾನರ್ ತೋರಿ, ಇದೊಂದು ಬ್ಯಾನರ್ ಬೇಡ, ಇದೊಂದು ಬ್ಯಾನರ್ ಇಟ್ಟೆ ಸೈಡ್ ಇದು ಸ್ಥಾನದ ಮಾಡಿಸಿದ್ದೇವೆ. ಏನೇ ಬರಲಿ, ಏನೇ ಬರಲಿ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಜೈ ಭೀಮ್, ಜೈ ಜೈ ಭೀಮ್. ಕೆಲಸ ಕಾರ್ಯಗಳನ್ನು ಮಾಡಕ್ ಬರ ವಿವಿಧ ಪ್ರಗತಿಪರ ಸಂಘಟನೆಗಳು ಗದಗ, ಬಟಗೇರಿ, ಅವಳಿ ನಗರದಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ನಾನಿದ್ದೇನೆ, ಅಡಿಷನಲ್ SP ಇದ್ದಾರೆ ಮತ್ತು DSP, ಇನ್ಸ್ಪೆಕ್ಟರ್, PSI ಮತ್ತು ವಿವಿಧ ಹಂತದ ಸುಮಾರು 500 ಅಧಿಕಾರಿ ಸಿಬ್ಬಂದಿಯವರು ಈ ಬಂದೋಬಸ್ತ್ನಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ಕೂಡ ವಾಲಂಟ್ರಿಲಿ ಸಪೋರ್ಟ್ ಮಾಡೋರಿಗೆ ಮಾತ್ರ ಅವಕಾಶ ಕೊಡಬೇಕು, ಯಾವುದೂ ಫೋರ್ಸಬಲಿ ಬಂದ್ ಮಾಡಬಾರ್ದು ಅಂತ ಹೇಳಿದ್ದೀವಿ. ಆ ರೀತಿ ಶಾಂತಿಯುತವಾಗಿ ಮಾಡಲಿಕ್ಕೆ ಅವ್ರಿಗೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೇಳಿದ್ದೀವಿ. ಶಾಲಾ ಕಾಲೇಜು ಇಲ್ಲಿವರೆಗೆ ಅಂದರೆ ಆಫೀಷಿಯಲಿ ಎಲ್ಲೂ ನಾವು DC ಅವರು ರಜೆ ಘೋಷಣೆ ಮಾಡಿರಲಿಲ್ಲ. ಅವರೇ ಕೆಲವು ಕಡೆ ಹೋಗಿ ವಿನಂತಿ ಮಾಡ್ಕೊಂಡಿದ್ದಾರೆ ಬಂದ್ ಮಾಡಬೇಕು ಅಂಥೇಳಿ. ಸೊ ಯಾರು ಅವ್ರಿಗೆ ವಿಲ್ಲಿಂಗ್ಲಿ ಅವ್ರಿಗೂ ಸಹಕಾರ ಮಾಡ್ತಾರೆ, ಅವರು ಸಹಕಾರ ಮಾಡಬೇಕು. ಅಂಗಡಿ ಮುಗ್ಗಟ್ಟುಗಳಿಗೂ ಕೂಡ ಒತ್ತಾಯಪೂರ್ವಕವಾಗಿ ಯಾರಿಗೂ ಬಂದ್ ಮಾಡಬಾರ್ದು. ಅವರು ಇವ್ರು ರಿಕ್ವೆಸ್ಟ್ ಮಾಡಿಕೊಂಡು ಅವ್ರು ಏನಾದರೂ ಇವರಿಗೆ ಸಪೋರ್ಟ್ ಮಾಡಿದರೆ ಅದು ಸಪೋರ್ಟ್ ಮಾಡ್ಬೋದು ಅಂತ ಹೇಳಿದ್ರು. ವೀಕ್ಷಕರೇ, ನೋಡಿದಿರಲ್ಲ, ಗೃಹ ಸಚಿವ ಅಮಿತ್ ಶಾರನ್ನ ದೇಶದಿಂದಲೇ ಹೊರಗೆ ಹಾಕಬೇಕು ಅಂತ ಹೇಳಿದ್ರು ಕೆಲವರು. ಸಚಿವ ಸಂಪುಟದಿಂದ ಅಲ್ಲ, ಅವರನ್ನು ದೇಶದಿಂದಲೇ. ಯಾಕಂದ್ರೆ ಈ ದೇಶಕ್ಕೆ ಜಗತ್ತಿಗೆ ಮಾದರಿಯಾದಂಥ ಸಂವಿಧಾನವನ್ನು ಕೊಟ್ಟಂತ ಸಂವಿಧಾನ ಶಿಲ್ಪಿ BR ಅಂಬೇಡ್ಕರ್ ಅವರ ಬಗ್ಗೆ ಈ ರೀತಿ ಮಾತಾಡಿದ್ದಾರೆ, ಅದು ಸಂಸತ್ ಭವನದಲ್ಲಿ. ಇಷ್ಟು ಕನಿಷ್ಠವಾದಂಥ ವ್ಯಕ್ತಿಯನ್ನ ಗರಿಷ್ಠ ಮಟ್ಟದಲ್ಲಿ ಸಚಿವ ಸಂಪುಟದಲ್ಲಿ ಇಟ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. ಅವರನ್ನ ಮೊದಲು ಅಮಿತ್ ಶಾ ಅವ್ರನ್ನ ಹೊರಗೆ ಹಾಕಬೇಕು. ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಬಹಳಷ್ಟು ಕಠೋರವಾದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ. ಆ ಎಲ್ಲ ಹೋರಾಟಕ್ಕೆ ನೀವೇ ಕಾರಣ ಆಗ್ತಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಮಾಡ್ತೇವೆ ಹೀಗೆ ಅದು ಚಂದ್ರಕಾಂತ್ ಚವ್ಹಾಣ್ ಹೇಳಿದ್ದಾರೆ. ಸೊ ಹಾಗಾಗಿ ಇಂಥ ಅವಮಾನ ಮಾಡುವಂತ ವ್ಯಕ್ತಿಗಳು ಆ ಸಂಸತ್ ಭವನದಲ್ಲಿ ಇರೋಕೆ ಯೋಗ್ಯ ಇಲ್ಲ.
ನೀವು ಕೂಡಲೇ ಅವರನ್ನು ಕೈ ಬಿಡಬೇಕು ಅಂತ ಎಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಒಟ್ಟಾರೆ ಇವತ್ತು ಗದಗ ಬಂದ್ ಯಶಸ್ವಿಯಾಗಿದೆ. ದಲಿತ ಸಂಘಟನೆಗಳಿದ್ದು, ಜೊತೆಗೆ ಬೇರೆ ಆಟೋ ಸಂಘಟನೆಗಳಿದ್ದು, ಪ್ರಗತಿಪರ ಸಂಘಟನೆಗಳಿದ್ದು, ಆಮೇಲೆ ಎಲ್ಲರೂ ಚಿಂತಕರಿದ್ರು, ಆಮೇಲೆ ಸಾಮಾಜಿಕ ಹೋರಾಟಗಾರರು ಇದ್ರು, ಬೇರೆ ಬೇರೆ ಇನ್ನು ಕಾಂಗ್ರೆಸ್ನವರು ಇದಕ್ಕೆ ಸಪೋರ್ಟ್ ಮಾಡಿದ್ರು. ಹೀಗೆ ಒಟ್ಟು ಇವತ್ತು ಗದಗ ಬಂದ್ ಯಶಸ್ವಿ. ಇದು ಒಂದು ಕಡೆ. ಇನ್ನು ಒಂದು ಕಡೆ ಹೇಳೋದಾದ್ರೆ ಜಿಲ್ಲಾಡಳಿತ ಬಹಳಷ್ಟು ಎಚ್ಚರಿಕೆ ಕ್ರಮಗಳನ್ನು ತಗೊಳ್ಬೇಕಾಗಿತ್ತು, ತಗೊಳ್ಳಿಲ್ಲ. ಹೀಗಾಗಿ ಒಂದು ಮಗು ಆಕ್ಸಿಡೆಂಟ್ ಆಯ್ತು, ಒಂದು ಶಾಲೆ ವಿದ್ಯಾರ್ಥಿನಿಗೆ. ಅವಾಗ ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಗದಗ ಬಂದು ಅಂದಾಗ ಅದು ಹೆಂಗೆ ಗೊತ್ತಾ, ಇವತ್ತು ಏನೋ ಅವರು ಸರಿಯಾಗಿ ಸಮರ್ಪಕವಾಗಿ ಗೊತ್ತಾಗ್ಲಿಲ್ಲ. DDP ಅವರು 10 ಗಂಟೆಗೆ ಶಾಲೆ ಬಂದು ಅಂತ ಘೋಷಣೆ ಮಾಡಿದ್ರಂತೆ. ಅಲ್ರಿ, 10 ಗಂಟೆಗೆ ರೀಚ್ ಆಗಿರ್ತಾರ ಮಕ್ಕಳು. ಪ್ರತಿಭಟನೆ ಬೆಳಿಗ್ಗೆ 6 ಗಂಟೆಯಿಂದ ನಡೆದಿದೆ. 10 ಗಂಟೆಗೆ ಹೋಗಿರ್ತಾರ ಸ್ಕೂಲ್ಗೆ. ನೀವು ಅವಾಗ ಮತ್ತೆ ರಜೆ ಕೊಟ್ರೆ ಇದೇ ಪ್ರತಿಭಟನೆ ನಡೆದಿರ್ತಿತ್ತು. ವಾಪಸ್ ಬರುವಾಗ ಮತ್ತು ಗಲಾಟೆ ಆಗತ್ತೆ. ಇಷ್ಟು ಅವೈಜ್ಞಾನಿಕ ತಲೆ ಐತಿ ಅಂದ್ರೆ ನಿಮ್ಗೆ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಬೇಡ, ಮುಂಜಾಗ್ರತೆ ಬೇಡ. KSRTC ಅವರು ನಿನ್ನೆ ಸಾರಿಗೆ ವ್ಯವಸ್ಥೆನ ಬದಲಾವಣೆ ಮಾಡಿದ್ರು. ಬಸ್ ಇಂದು ಸಾರಿಗೆ ಇಲಾಖೆ ಆಯ್ತು, ಜಿಲ್ಲಾಡಳಿತ, ಇನ್ನು ಪೊಲೀಸ್ ಇಲಾಖೆ ಟ್ರಾಫಿಕ್ ವ್ಯವಸ್ಥೆ ನಿಂತ್ಕೊಂಡ್ಬಿಡೋದು. ಪೊಲೀಸ್ ನಿಂತ್ಕೊಳ್ಳೋದಲ್ಲ, ಅಲ್ಲಿ ಏನ್ ನಡೀತಿದ್ ನೋಡ್ಬೇಕು. ಆಯ್ತಾ, ನೀವು ರೂಟ್ ಹೇಳಬೇಕು. ಟ್ರಾಫಿಕ್ ಎಷ್ಟು ತೊಂದರೆ ಆಗತ್ತೆ. ಅಂಗಡಿ ಮುಗ್ಗಟ್ಟುಗಳು ಬಂದ್ ಮಾಡಿದ್ರು. ಮತ್ತೆ SP ಅವರು ಹೇಳಿದ್ರು, ಸ್ವಯಂ ಘೋಷಿತವಾಗಿ ಯಾರು ಬಂದ್ ಮಾಡ್ತಾರೆ ಅದಕ್ಕೆ ನಮ್ ಬೆಂಬಲ ಇದೆ, ಒತ್ತಾಯ ಮಾಡೋ ಹಾಗಿಲ್ಲ ಅಂತ ಪ್ರತಿಭಟನೆಗಾರರಿಗೂ ಹೇಳಿದ್ರು. ಅದೆಲ್ಲ ಅವ್ರು ಹೇಳಿದ್ದಾರೆ. ಆದ್ರೆ ಯಾವುದೇ ಒಂದು ಪ್ರತಿಭಟನೆ ಬಂದ್ ಕರೆ ಕೊಟ್ಟಾಗ ಮುಂಜಾಗ್ರತೆ ಕ್ರಮ ತಗೋಬೇಕು. ಒಂದು ಶಿಕ್ಷಣ ಇಲಾಖೆ, ಸಾರಿಗೆ ಇಲಾಖೆ, ಮತ್ತೆ ಟ್ರಾಫಿಕ್, ಪೊಲೀಸು ಜನರಿಗೆ ತೊಂದರೆ ಆಗಲಾರದ ರೀತಿಯಲ್ಲಿ ಮುಂಜಾಗ್ರತೆ ಮಾರ್ಗಸೂಚಿ ಕೊಡಬೇಕು. ಏನಿಲ್ಲ, ನೀವು ಮಾಡೋ ಗಲಾಟೆಗೆ, ನೀವು ಮಾಡೋ ಒಂದು ವ್ಯವಸ್ಥೆಗೆ, ಆಡಳಿತದ ಸುಗಮತೆ ಇಲ್ಲದಕ್ಕೆ ಜನ ಎಷ್ಟು ತೊಂದರೆ ತಗೋಬೇಕು. ಹೋರಾಟಗಾರರ ಜೊತೆಗೆ ಜಗಳ ತೆಗಿಬೇಕು. ಮತ್ತೆ ಬೇರೆ ಬೇರೆ ಅವರು ಪಾಪ ಎಲ್ಲೋ ಹಾಸ್ಪಿಟಲ್ ಹೋಗ್ತಾರ, ಎಲ್ಲೋ ಶಾಲೆಗಳಿಗೆ ಹೋಗ್ತಾರ, ಎಲ್ಲೋ ನೌಕರಿಗೆ ಹೋಗ್ತಾರ, ಎಲ್ಲೋ ಇಂಟರ್ವ್ಯೂಗಳು ಇರ್ತಾವು, ಕೋರ್ಟ್ಗೆ ಹೋಗೋರು ಇರ್ತಾರ. ಏನಾಗತ್ತೆ? ಅಷ್ಟು ಆಡಳಿತದ ವ್ಯವಸ್ಥೆ ಸರಿ. ಅದು ಯಾಕೆ ಹಿಂಗಾಗತ್ತೆ ಅಂದ್ರೆ ಹಿಡ್ತಾ ಇಲ್ಲ. ಆಡಳಿತದ ಬಗ್ಗೆ ಹಿಡ್ತಾ ಇಲ್ಲ ಅಧಿಕಾರಿಗಳು. DC ಅವ್ರು ತಗೋಬೇಕಿದ್ದಾರೆ, SP ಅವ್ರು ತಗೋಬೇಕು. KSRTC ಅವರು ನಿನ್ನೆ ಮುನ್ನಾ ದಿನನೇ ಘೋಷಣೆ ಮಾಡಿದ್ದಾರೆ, ಈ ರೂಟಿಗೆ ಬಸ್ ಬರುತ್ತೆ, ಇಲ್ಲಿ ಬರಲ್ಲ. ಹಂಗೆ ನೀವು ಹೇಳ್ಬೇಕು. ಇಲ್ಲಿ ಈ ಸರ್ಕಲ್ದಲ್ಲಿ ಸ್ಟ್ರೈಕ್ ನಡೀತಿದೆ ಅಂದ್ರೆ ಅದಕ್ಕೆ ಪರ್ಯಾಯ ಮಾರ್ಗಗಳನ್ನ ಸೂಚನೆ ಮಾಡ್ಬೇಕಾ ನೀವು? ಇದು ಎಂತ ಆಡಳಿತ ನಿಮ್ಗೆ ಅಷ್ಟು ತಿಳಿದಿಲ್ಲ? ಗದಗ ಬಂದು ಕರೆ ಕೊಟ್ಟಾರ. ಅದು ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಗೆ ಮಾತಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ನಡೆದಿದೆ ಗದಗ ಬಂದು. ದಲಿತ ಸಂಘಟನೆಗಳು, ಆಟೋ ಸಂಘಟನೆಗಳು, ಪ್ರಗತಿಪರರು ಅವರು ಮತ್ತೆ ಆಟೋದಲ್ಲಿ ಎಲ್ಲ ಹೇಳಿದ್ದಾರೆ, ಮೈಕ್ ಹಿಡಿದು ಗದಗ ಬಂದ್ ಮಾಡ್ಬೇಕು, ಮಾಡ್ತೇವೆ ಅಂತ. ಅಷ್ಟಿದ್ದಾಗೂ ಕೂಡ ನೀವು ಎಚ್ಚರಿಕೆ ವಹಿಸಕ್ಕಾಗುದಿಲ್ಲ. ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ, ಶಿಕ್ಷಣ ಇಲಾಖೆ, ನಿಮ್ಗೆ ಹಿಂಗಾಗಿ ನಮ್ದು 30ನೇ ರ್ಯಾಂಕ್ ಬರ್ತೈತಿ SLCಗೆ. ಶಿಕ್ಷಣಾಧಿಕಾರಿಗಳಿಗೆ ಒಂದು ಮೀಟಿಂಗ್ ಮಾಡಿ ತಿಳ್ಕೊಳಕ್ಕಾಗುದಿಲ್ಲ. ನಾಳೆ ಏನಾಗ್ಬಹುದು? ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, LKG UKG, ಈ ಪೇರೆಂಟ್ಸ್ನು ಅವ್ರು ಏನ್ ದೊಡ್ಡ IAS ಪಾಸ್ ಮಾಡೋದಕ್ಕೆ ಒಂದು ಬಂದ್ ಕರೆ ಕೊಟ್ಟಾಗ ಒಂದಿನ ಮನೆಗೆ ಇಟ್ಕೊಳ್ಳೋದಿಲ್ಲ, ಅವು ಕಳ್ಸೋದೆ. ಅವು ಹಂಗೆ ಇದಾವು, ನೀವು ಹಂಗೆ ಇದ್ದೀರಿ, ಶಾಲಾಡಳಿತ ಮಂದಿನ ಹಂಗೆ ಇದಾವು. ಅಡ್ವಾನ್ಸ್ ಆಗಿ ತಿಳ್ಕೊಂಡು ಮಕ್ಕಳು ಅವ್ರ ಜೀವನದ ಪ್ರಶ್ನೆ ಇರುತ್ತೆ. 10 ಗಂಟೆ ನೀವು ಹೇಳಿದ್ರೆ ಶಾಲೆ ಬಂದು ಅಂತ ಹೇಳ್ಬಿಟ್ರೆ ಮತ್ತು ವಾಪಸ್ ಪ್ರತಿಭಟನೆಯಲ್ಲೇ ಬರ್ಬೇಕಲ್ಲ, ಮತ್ತಷ್ಟು ಅನಾಹುತ. ಅದು ತುಘಲಕ್ ಸರ್ಕಾರ ಅಂತಾರೆ ಅದಕ್ಕೆ. ದಿಲ್ಲಿಯಿಂದ ದೇವಗಿರಿಯಿಂದ ದಿಲ್ಲಿಗೆ ಬಂತಲ್ಲ, ಹಂಗಿದು. ನಿಮ್ಗೆ ಏನಂದ್ರೆ ಚಾಟಿ ಬೀಸೋ ಆ ಸರ್ಕಾರ ಇಲ್ಲ, ಮಂತ್ರಿಗಳಿಲ್ಲ. ಇಲ್ಲಿ ಏನಾಗಿತ್ತು ನಿಮ್ಗೆ? ಯಾವ ಅಧಿಕಾರಿಗಳಿಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇಷ್ಟು ಕಣ್ಣ ಮುಚ್ಚಲೆ ಆಟ ನಿಮ್ದು ಶಿಕ್ಷಣ ಇಲಾಖೆದ್ದು. ಮತ್ತೆ ಶಹರ ಶಿಕ್ಷಣಾಧಿಕಾರಿಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಗ್ರಾಮೀಣ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, EO, DDPI, BO, ಎಷ್ಟು ಹುದ್ದೆವು ಒಂದು ಕರ ತಿಳಿಯದವ. ಮಕ್ಕಳಿಗೆ ಆಕ್ಸಿಡೆಂಟ್ ಆಯ್ತು, ಯಾರು ಆ ಮಗು ಎಷ್ಟು ದಿವಸ ಪಶ್ಚಾತ್ತಾಪ ಪಡಬೇಕು? ಅವ್ರ ಪೇರೆಂಟ್ಸ್ ಗತಿ ಏನು? ಆರ್ಥಿಕ ಪರಿಸ್ಥಿತಿ ಏನು? ಇಷ್ಟು ಹದಗೆಟ್ಟ ಆಡಳಿತ ನಾನು ಎಲ್ಲಿ ನೋಡಿಲ್ಲ. ಮಾತ್ರ ಇಂಥ ಅವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರತಿಭಟನಾಕಾರರು. ತೋರಿಸಿದ್ನಲ್ಲ ನಿಮಗೆಲ್ಲ ಅದನ್ನ. ಸೊ ಇವತ್ತು ಬಂದ್ ಕರೆ 2 ದಿನ ಮೊದಲೇ ಘೋಷಣೆ ಮಾಡಿದ್ದಾರೆ.
ಆಡಳಿತ ಅದಕ್ಕೆ ಅವ್ರನ್ನ ಕರೆದಾದ್ರು ಒಂದು ಈ ರೀತಿ ಎಲ್ಲಿ ಮಾಡ್ತೀರಿ? ಅದಕ್ಕೆ ಏನ್ ಹೇಳಿದ್ರು ಜನ, ಏನ್ ಹೇಳಿದ್ರು ಕೇಳಿ ಇಲ್ಲಿ. ಇಂಥ ಆಡಳಿತ ಐತಿ ಅನ್ನೋದು ಗೊತ್ತಾಗೈತಿ. ನಾನು ಒಂದು ಪೆಟ್ರೋಲ್ ಹಾಕ್ಸಕ್ ಹೋಗಿದ್ದೆ ಇವತ್ತು. ಆ ಪೆಟ್ರೋಲ್ ಹಾಕೋವ ನನಗೆ ಹೇಳ್ದ, ಸರ್ ಡೆಲ್ಲಿ ಒಳಗೆ ಹೆಂಗ ಒಂದು ಪ್ರತಿಭಟನೆ ಮಾಡಕ್ ಒಂದು ಜಾಗ ಮಾಡಿದಾರ ನೋಡ್ರಿ, ಜಂತರ್ ಮಂತರ್. ಹೆಂಗ ಬೆಂಗಳೂರಾಗ ಫ್ರೀಡಂ ಪಾರ್ಕ್ ಮಾಡಿದಾರ ನೋಡ್ರಿ ಹೋರಾಟ ಮಾಡಕ್, ಹಂಗ ಗದಗ ಜಿಲ್ಲಾದಾಗೂ ಜಿಲ್ಲಾಕ್ಕೆ ಆಡಳಿತ ಜಿಲ್ಲಾ ಭವನ ಐತಲ್ಲ, ಅಲ್ಲೊಂದು ಎಲ್ಲರ ಜಾಗ ಹಿಡಿದು ಅಲ್ಲೇ ಪ್ರತಿಭಟನೆ ಮಾಡ್ಬೇಕು. ಅವರು ಯಾರನ್ನಾರ ಸುಡ್ಲಿ, ಯಾರನ್ನಾರ ಬೆಂಕಿ ಹಚ್ಚಲಿ, ಏನ ಟೈರಿಗೆ ಹಾಕ್ಲಿ, ಏನು ಕೂಗ್ಲಿ, ಏನು ಚೀರ್ಲಿ ಅಂತೇಳಿ ಒಂದು ಪ್ರತ್ಯೇಕ ಹೋರಾಟಕ್ಕೆ, ಪ್ರತಿಭಟನೆಗೆ, ಬಂದ್ ಕರೆಗೆ, ವ್ಯವಸ್ಥೆಗೆ ಹಂಗ ಆ ಒಂದು ಪೆಟ್ರೋಲ್ ಬಿಡೋನಿಗೆ ವಿಚಾರ ಅವ ನನಗೆ ಹೇಳ್ದ, ಹಂಗ ಮಾಡಂತ ಹೇಳಿ ಸರ್. ನಮ್ಮ ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ನಾವು ಗಾಡಿ ಇದ್ದವ್ರು ಹೋಗ್ತಾರ, ಕಾರ್ ಇದ್ದವ್ರು ಹೋಗ್ತಾರ, ನಾವೆಲ್ಲ ಸೈಕಲ್ನ ಮಕ್ಕಳನ್ನ ಕಳಿಸ್ತೀವಿ. ಸರ್ಕಾರಿ ಶಾಲೆ ಹೋಗೋರ ಪರಿಸ್ಥಿತಿ ಏನು? ಆ ವಿಚಾರ ಬಂದಿದ್ದ ಪೆಟ್ರೋಲ್ ಬಿಡೋನಿಗೆ ನೋಡ್ರಿ ಹೆಂಗೆ. IAS, KS, KP ಏನೇನು ಎಂತಿಂತವ್ನು ಏನ್ ಡಿಗ್ರಿ, IFS, ನಿಮಗಂತ ವಿಚಾರ ಬರೋದಿಲ್ಲ ಅಂದ್ರೆ ಯಾಕೆ ಆ ಹುದ್ದೆದಲ್ಲಿ ಇರ್ಬೇಕು? ಯಾಕೆ ಜನರ ಜೀವ ತಿಂತೀರಿ? ಜನರ ಜೀವದ ಜೊತೆಗೆ ಯಾಕೆ ಹೋರಾಟ ಮಾಡ್ತೀವಿ, ಆಟ ಆಡ್ತಾ ಇದ್ದೀರಿ? ಇಷ್ಟು ವ್ಯವಸ್ಥೆ ಇದು. ಸೊ ಇವತ್ತು ಪ್ರತಿಭಟನೆ ಗದಗ ಬಂದು ಬಹುತೇಕ ಯಶಸ್ವಿಯಾಗಿದೆ. ಜನ ಈ ಹೋರಾಟಗಾರರಿಗೆ ಸಪೋರ್ಟ್ ಮಾಡಿದ್ದಾರೆ, ಬೆಂಬಲ ಕೊಟ್ಟಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ, ಸಂಸತ್ ಭವನದಲ್ಲಿ ಮಾತನಾಡಿದ ಗೃಹ ಸಚಿವ ಅಮಿತ್ ಶಾನ ಹೊರಗೆ ಹಾಕಬೇಕು, ಸಚಿವ ಸಂಪುಟದಿಂದ ಬಿಡಬೇಕು ಅನ್ನುವಂತ ಹೋರಾಟಗಾರರ ಏನು ಧ್ವನಿ ಇತ್ತಲ್ಲ, ಅದಕ್ಕೆ ಜನ ಸಪೋರ್ಟ್ ಮಾಡಿದರು. ಈಗಾದರೂ ಯಾವಾಗಲೂ ರಾಜಕಾರಣಿಗಳು ಎಚ್ಚರದಿಂದ ಮಾತಾಡಬೇಕು. ಯಾವಾಗಲೂ ಒಂದು ಜಾತಿ, ಧರ್ಮ, ನೀತಿ ಏನಿಲ್ಲ ಅಂದ್ರೆ ಹಿಂಗಾಗತ್ತೆ. ಜನರ ಆಕ್ರೋಶ ಎಲ್ಲಿ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ ಇವತ್ತಿನ ಪ್ರತಿಭಟನೆ ನೋಡೋದ್ರಲ್ಲ ಗೊತ್ತಾಗ್ತಿಲ್ಲ. ಸೊ ಹಾಗಾಗಿ ಯಾರ ಬಗ್ಗೆ ಮಾತಾಡ್ತೀವಿ, ಏನ್ ಮಾತಾಡ್ತೀವಿ, ಹೇಗೆ ಮಾತಾಡ್ತೀವಿ, ಎಲ್ಲಿ ಮಾತಾಡ್ತಾ ಇದ್ದೀವಿ, ನಾವು ಏನಿದ್ದೀವಿ, ನಮ್ಮ ಹುದ್ದೆಗಳೇನಿದಾವು, ನಾವು ಜನಪ್ರತಿನಿಧಿಗಳು ಹೇಗಿರ್ಬೇಕು, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವ್ರದ್ದು ನೋಡ್ರಿ, ಆ CT ರವಿ ಅವ್ರದ್ದು ನೋಡ್ರಿ, ಏನ್ ರಾಜ್ಯ ಎತ್ತ ಕಡೆ ಸಾಕ್ತಾ ಇದೆ, ಏನ್ ಆಗ್ತಾ ಇದೆ? ಇದನ್ನ ಯಾರು ಮಾಡ್ತಾ ಇದ್ದಾರೆ? ಜನಪ್ರತಿನಿಧಿಗಳು. ನಿಮ್ಮ ಬಾಯಿ ನಾಲ್ಗಿಗೆ ಹಿಡ್ತಾ ಇಲ್ಲ. ಸೊ ಹಿಂಗಾಗತ್ತೆ. ಈಗಾದ್ರೂ ಎಚ್ಚರಗೊಂಡು ಅಮಿತ್ ಶಾ ಅವರು ಕೂಡಲೇ ಜನತೆಗೆ ಕ್ಷಮೆ ಕೇಳಬೇಕು, ಮತ್ತೆ ಅವ್ರು ಏನ್ ಆಗ್ರಹ ಮಾಡಿದಾರೆ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲಾಂದ್ರೆ ಮತ್ತೆ ಹೋರಾಟ ಆಗಬಹುದು. ಆಸ್ಕ್ ನ್ಯೂಸ್ ಇದು ಎಲ್ಲರಂತಲ್ಲ, ನಿಮ್ಮ ಅನಂತ್. ನಮಸ್ಕಾರ.